ಸೊ ಫ್ಯಾಮ್ ಹಲೋ ಫ್ಯಾಮ್ ಎಲ್ಲರಿಗೂ ಸ್ಟಾರ್ಟೇಜ್ ಆಯ್ತದೆ. ನಮ್ಮ ಪ್ರತಾಪ್ ಅವರು ಕೊಲಾಬ್ರೇಷನ್ ಮಾಡ್ಕೊಂಡವ್ರಲ್ಲ, ಅದರಲ್ಲಿ ಒಂದು ವರ್ಷ ಗಂಟ ಇದಿರ್ತದೆ ಗೈಸ್. ನಮಗೆ ವೀಡಾದವ್ರು ಏನೋ ಇವಾಗ ದರ್ಶನ್ ಅವ್ರ ಬಂದಿದ್ದೀವಿ ನೋಡಿ ಕೊಟ್ಟಿಗಳ ಪ್ಯಾಕ್ ಜೊತೆಗಿರಬೇಕು. ಸೊ ಫ್ಯಾಮ್ ಹಲೋ ಫ್ಯಾಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 5 ಆಗಿರುತ್ತೆ ಡೈಲಿ ವ್ಲಾಗ್ಸಲ್ಲಿ. ನಾವು ಕಾಲೇಜ್ಗೆ ಹೋಗೋದು ಅಂದ್ಬಿಟ್ಟು ಬಂದೆ ನಾನು. ಸೊ ನಮ್ಮ ಸೋಡಾ ಅವ್ರದ್ದು ವ್ಯೂಸ್ ಇದು ಹಬ್ಬ ಐತೆ ಅಲ್ಲಿ. ಸೊ ಅದಕ್ಕೇ ಅವನು ಕಾಲೇಜ್ಗೆ ಬಂಕ್ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಹಂಗೂ 2-3 ಕ್ಲಾಸ್ ಕೇಳ್ಕೊ ಹೋಗವ ಅಂತ ಅನ್ನೋಕ್ಕೂ ಅದೇ ಪಿ ಯು ಎಕ್ಸಾಮ್ ನಡೀತೈತಲ್ಲ, ಪಿ ಯು ಎಕ್ಸಾಮ್ ನಡೀತಿರೋದ್ರಿಂದ ನಮಗೆ ಅದೇ 9:30 ಹೋದರೆ 1:15 ಗಂಟೆ ಬಿಡೋಲ್ಲ. ಸೊ ಅದಕ್ಕೆ ಈಗ ಒಳಕ್ಕೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟು ನಾವೀಗ ಸೋಡಾ ಅವ್ರ ಮನೆಗೆ ಹೋಗ್ತಿದ್ದೀವಿ. ವಿಶ್ವಾಸ್ ಒಬ್ಬ ಬರಬೇಕು, ವಿಶ್ವಾಸ್ ಕರ್ಕೊಂಡು. ಸೊ ಸೋಡಾ ಅವ್ರ ಮನೆಗೆ ಅಲ್ಲಿ ಏನೋ ಮಾರಿ ಹಬ್ಬ ಅಂತೆ ಅವ್ರ ಊರಲ್ಲಿ. ಸೊ ಅಲ್ಲೋಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಈಗ ವಿಶ್ವಾಸ್ ಬರಬೇಕು. ವಿಶ್ವಾಸ್ ಏನಾರ ಬಂದ ತಕ್ಷಣ ಜೊತೆಗೆ ನಾವು ಕರ್ಕೊಂಡು ಹೋಗೋದ. ಸೊ ಬನ್ನಿ, ಅವನು ಬರ್ತಾವನೆ. ಈಗೆಲ್ಲ ನೋಡಿ, ಈಗ ಬಾಕ್ಲಾಗ್ತಾರೆ. ಈಗ ಗೇಟ್ನ ಬಾಕ್ಲಾಕ ತೋರಿಸ್ತೀನಿ ಬನ್ನಿ. ಸೆಕೆಂಡ್ ಪಿ ಯು ಎಕ್ಸಾಮ್ ಐತೆ ಅಲ್ವಾ, ಅದಕ್ಕೇ ನಮ್ಮದೇ ಇದು ಕಾಲೇಜಲ್ಲಿ ಜಾಸ್ತಿ ಇದಿಲ್ಲ. ಸೊ ಎಕ್ಸಾಮ್ ಬರೀತಿರೋದೇ ಗೈಸ್. ಅವತ್ತೇ ಓದ್ಲಾಗಲ್ಲಿ ಹೇಳ್ದಂಗೆ ಎಕ್ಸಾಮ್ ಬರೀತಿರೋದು PUC ಅವರು. ಆದರೆ ಟೈಮಿಂಗ್ಸು ನಮಗೂ ಐತಲ್ಲ ಅಂದ್ಬಿಟ್ಟು ಅದಕ್ಕೆ ಕಾಲೇಜ್ ಒಳಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ಡಿಸೈಡ್ ಮಾಡಿ ನಿಂತೀನಿ ನೋಡಿ. ಗೈಸ್ ಸ್ಟಾರ್ಟೇಜ್ ಆಯ್ತದೆ. ನಮ್ಮ ಪ್ರತಾಪ್ ಅವರು ಮ್ಯಾಚ್ಗೆ ಹೋಯ್ತವ್ರೆ. ಯಾವ ಮ್ಯಾಚ್ ಮಗ? G3S ಅಲ್ಲಿ ಕ್ರಿಕೆಟ್ ಮ್ಯಾಚ್ ಐತೆ. ಸೊ ಅವರೆಲ್ಲ ಅಲ್ಲಿಗೆ ಹೋಯ್ತವ್ರೆ ಟೂರ್ನಮೆಂಟ್ಗೆ. ಕಲ್ಕಿ ರೇ ಯಾವ ಇವೆಲ್ಲ ಹಿಂಗೆ ಮಾಡಿಸ್ಬಿಟ್ಟು ಒಂಚೂರು ಬೆಳ್ಳ ಕಾಣಿಸ್ತೀನಿ ಅಂತ ಅನ್ಸ್ತೈತೆ ನೋಡಿ ಗಾಯ್ಸ್. ವಿಶ್ವಾಸ್ ಕಾಲೇಜ್ಗೆ ಯಾಕಪ್ಪ ಇದಿಲ್ಲ ಗೈಸ್. ನೋಡಿ ಇವನೊಬ್ಬ ಮಾತ್ರ ಕಲರ್ ಡ್ರೆಸ್ ಹಾಕ ಬಂದ್ಬಿಟ್ಟವನೆ. ನಾವೆಲ್ಲ ಯೂನಿಫಾರ್ಮ್ ಹಾಕೊಂಡಿದೀವಿ. ನಾನು ದೋಖ ಮಾಡ್ಬೋದು ಈಗ ಕಿರಣನ್ನ. ನಮ್ಮ ಮನೆಗೆ ಕಲರ್ ಡ್ರೆಸ್ ಹಾಕೊಂಡೆ ಹಾಕತಿದ್ದರು ಹೋಗ್ಬಿಟ್ಟು. ನೀವೆಲ್ಲ ಯೂನಿಫಾರ್ಮ್ ಹಾಕಬಿಡ್ತೀರಾ ಅಂದ್ಬಿಟ್ಟು ನಾನು ಯೂನಿಫಾರ್ಮ್ ಹಾಕಬಂದೆ. ಈಗ ವಿಶ್ವಾಸೇನೆ ಮೇನ್ ಬ್ರಾಂಚು ಕಲರ್ ಡ್ರೆಸ್ ಹಾಕಬಂದವನೇ. ಹೇಳ್ದ ಬ್ರೋ ಹೋಗೋದು ಬೇಡ ಅಂತ ಬೀಚ್ ಹಾಕ್ಬಿಟ್ಟು. ಆ್ಯಕ್ಚುಲಿ ಏನು ಗೊತ್ತಾ, ವಿಶ್ವಾಸ್ ನಾವೆಲ್ಲ ಪ್ಲ್ಯಾನ್ ಮಾಡಿದಾಗ ವಿಶ್ವಾಸ್ ಅವ್ರ ಅಕ್ಕ ಏನಂದ್ರು ಗೊತ್ತಾ, ನೀವೆಲ್ಲ ಕ್ಲಾಸ್ಗೆ ಹೋಗಿ ಸೆಮಿನಾರ್ ಮುಗಿಸ್ಕೊಂಡು ಸಂಜೆ ಮೇಲೆ ಹೋಗಿ ಊಟ ಮಾಡ್ಕೊಂಡು ಅಲ್ಲೇ ಇರಿಬೇಕಾರೆ, ಆದರೆ ಕ್ಲಾಸಿಗೆ ಮಾತ್ರ ಬಂಕ್ ಹಾಕ್ಬೇಡಿ ಅಂತಂದ್ರ. ಆದರೆ ನಾವೇನು ಮಾಡ್ದೆ ಹೇಳಿ, ಕ್ಲಾಸ್ಗೆ ಬಂಕ್ ಹಾಕ್ತೋ. ಇವತ್ತು ಆ್ಯಕ್ಚುಲಿ ಸಂಜೆ ಅಲ್ಲೇ ಆಲ್ಟ್ ಆಗಿರ್ಬೇಕು. ಫುಲ್ಲು ಬಂಕ್ ಹಾಕವ ಅಂತಲೇ ಇದ್ದಿದ್ದು. ನಮ್ಮ ಕಿರಣ ಒಂದು ಸೆಮಿನಾರ್ ಐತೆ. ಸೆಮಿನಾರ್ ಇರೋದ್ರಿಂದ ಸ್ವಲ್ಪ ಪುನಃ ಬರ್ಬೇಕು ನಾವು. ಈಗ ಸೋಡಾರ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಪುನಃ ಕಿರಣನ್ನ ಡ್ರಾಪ್ ಮಾಡಿಬಿಟ್ಟು ಅವ್ನು ಸೆಮಿನಾರ್ ಮಾಡ್ಕೊ ಬರ್ತಾನೆ. ಸೊ ನಾವು ಇನ್ನೇನು ಮನೆಗೆ ಹೋಗೋದು ನಾವು ಅಷ್ಟೇ. ನಮ್ಗೆ ನಾಳೆ ಸೆಮಿನಾರ್ ಐತೆ. ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ ಸೆಮಿನಾರ್ ಹೆಂಗೆ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ಸಿಗೋಣ. ಇಷ್ಟು ಜನ ಬಂಕ್ ಹಾಕೋರೆ ನೋಡ್ಕೊಳ್ಳಿ. ನಾವು ಬಂಕ್ ಹಾಕಿಲ್ಲ ಬ್ರೋ, ಅದಾನೇ ಹಾಕೋನೆ ಅಂತ ನೋಡ್ಬೇಕಾರೆ. ಗೈಸ್ ನೆಕ್ಸ್ಟ್ ಇವತ್ತಿನ ಆದ್ರೆ ಗುರು ನಮ್ಮ ಸೋಡಾರ್ ಮನೆಯಲ್ಲಿ ಶುಕ್ರವಾರ ಎಂಗೇಜ್ಮೆಂಟ್ ಇಟ್ಕೊಂಡು ಇವತ್ತು ಹೇಳಕ್ಕೆ ಹೋಗೋಣ. ಗೈಸ್ ಬಟ್ಟೆ ಚೇಂಜ್ ಮಾಡ್ಕೊಂಡು ಇವಾಗ ಅದು ವಿಶ್ವಾಸ ಒಬ್ಬ ಹಾಕಿರೋದ್ರಿಂದ ನಾವು ಮಾಡ್ಕೊಂಡು. ಸೊ ಬನ್ನಿ ಹೋಗೋದ ಸೋಡಾರ್ ಮನೆ ಅಲ್ಲೋಗಿ ಸಿಗ್ತೀನಿ. ಗೈಸ್ ಎಷ್ಟೋ ದಿನ ಆದಮೇಲೆ ನನ್ನ ಗಾಡಿ ಚಾರ್ಜಿಂಗ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇದು ಏತರ್ ಕಂಪ್ನಿ ಚಾರ್ಜರ್ನ ನೋಡಿ. ಸೊ ವೀಡಾ ಮತ್ತು ಏತರ್ ಕಂಪ್ನಿ ಅವ್ರದ್ದು ಕೊಲಾಬ್ರೇಷನ್ ಮಾಡ್ಕೊಬಿಟ್ಟವ್ರೆ. ಒಂದು ವರ್ಷಕ್ಕೆ ಕೊಲಾಬ್ರೇಷನ್ ಮಾಡ್ಕೊಂಡವ್ರಲ್ಲ, ಅದರಲ್ಲಿ 1 ವರ್ಷ ಗಂಟ ಇದಿರ್ತದೆ ಗೈಸ್. ನಮಗೆ ವೀಡಾದವ್ರು ಏನೋ ಹೀರೋ ಕಂಪ್ನಿದು ಏನೈತೆ, ಸೊ ಅವರು 1 ವರ್ಷ ಗಂಟ ಚಾರ್ಜ್ ಫ್ರೀ ನಮಗೆ.
ಆಮೇಲೆ ಆದಮೇಲೆ ನಾವು ಕಾಸು ಕೊಡಬೇಕಾಯ್ತದೆ. ಸೊ ಅದರಿಂದ ವೀಡಾದ ಅದಕ್ಕೆ ಸೇಲ್ಸು ಜಾಸ್ತಿ ಆಗಿರೋದು ಮೈಸೂರಲ್ಲಿ. ಏನಾದ್ರು ಕೊಡಿಸಿ ಚೇಂಜ್ ಎಷ್ಟೈತೆ ಅಲ್ಲಿ ಸ್ವಲ್ಪ ಚಾರ್ಜ್ ಆಗ್ತಾ ಇದೆ ಅಲ್ಲಿ ನೋಡಿ. ಸೊ ಅದು ಚಾರ್ಜ್ ಆಗಂಟ ಸ್ವಲ್ಪ ಏನಾರ ತಿನ್ಕೊಂಡು ಆಮೇಲೆ ನಮ್ಮ ಸೋಡಾ ಅವ್ರ ಮನೆಗೆ ಹೋಗೋಣ. ಏನಪ್ಪ ಮೀನ್ನ ನೀರಿಂದ ಎತ್ಬಿಟ್ಟು ಬಿಟ್ಬಿಡೋದು. ಅಣ್ಣ ಇದೊಂದು ಕೇಕ್ ಕೊಡಿ ಅಣ್ಣ. ಕೇಕ್ ತಿನ್ಕೊಂಡು ಗೈಸ್ ಹೋಗೋಣ. ನಾವಿವಾಗ ದರ್ಶನ್ ಅವ್ರ ಮೇಲಿದ್ದೀವಿ. ನಾನು ಬಂದಾಗಿಲ್ಲ ಗೈಸ್ ಕೋಳಿಗೆ ಮೇವ್ ಹಾಕಿಲ್ಲ ಅನ್ಕೊಂಡೆ ಹೋಯ್ತಾನೆ ಗೈಸ್. ಬನ್ನಿ ನಮ್ಮ ಹುಡುಗ ಕೋಳಿಗೆ ಮೇವ್ ಹಾಕೋದು ತೋರಿಸ್ತೀನಿ. ಮೇವ್ ಹಾಕೋದನ್ನ ಗೈಸ್ ಹಬ್ಬ ಅಂತ ಕರ್ಸ್ಬಿಟ್ಟು ನಮಗೆ ನೋಡಿ ಕ್ಲಾಸೆಲ್ಲ ಬಂಕ್ ಹಾಕ್ಬಿಟ್ಟು ಬರ್ತಿದ್ದೀವಿ. ಪುಣ್ಯ ಮಾಡಿದ ಮಗ ಇದೇನೆ ಮಗ ಬಿದ್ದೋಗಿದ್ದು. ಗೈಸ್ ಇದೇನೆ ಅದೇ ನಾನೊಂದು ವ್ಲಾಗಲ್ಲಿ ನಿನ್ನೆ ವ್ಲಾಗಲ್ಲಿ ಹೇಳಿದ್ನಲ್ಲ ಸೋಡಾ ಯಾಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು. ಸೊ ಇದೇ ಗೈಸ್ ಇದೈತಲ್ಲ ಇದು ಬಿದ್ದೋಗಿತ್ತು. ಸೊ ಇದನ್ನು ಅವನು ಸ್ವಲ್ಪ ರೆಡಿ ಮಾಡೋಕ್ಕೋಸ್ಕರ ಬಂದಿರಲಿಲ್ಲ ಅಷ್ಟೇ. ನೋಡಿ ಗೈಸ್ಕರ ಅವನದು ಮೇನ್ ಬಿಸ್ನೆಸ್ ಬಂದು ಕೋಳಿ ಬಿಸ್ನೆಸ್. ಕೋಳಿ ಹಿಡ್ಕ ಬರ್ತಾನೆ ಇಲ್ಲಿ. ಮರಿ ಮಾಡಿಸ್ತಾನೆ, ಕುಯ್ದು ಹಾಕ್ತಾನೆ. ಗೈಸ್ ಈ ಥರ ಮೇಲ್ಮೇಲೆ ಬಿಸ್ನೆಸ್ಗಳನ್ನ ಮಾಡೋದನ್ನ ಕಲಿಬೇಕು ಗೈಸ್ ನಾವು. ಯಾಕಂದರೆ ನಮಗೆ ಮೇನ್ ಇನ್ಕಮ್ನೇ ನೋಡ್ಕೊಂಡಿರ್ತೀವಿ ಅಂದರೆ ಅವೆಲ್ಲ ಆಗಲ್ಲ. ಸೊ ಈ ಥರ ಬಂದರೆ ನೋಡಿ ಇಲ್ಲೆಲ್ಲ ಚೆನ್ನಾಗಿ ನೀರೋಗೆಲ್ಲ ಕ್ಲೀನಾಗಿ ಮಾಡ್ಕೊಂಡವ್ರೆ. ಇಲ್ಲಿ ಅವರಮ್ಮ ಈಗ ಅಡುಗೆ ಎಲ್ಲ ಮಾಡ್ತವ್ರೆ ಗೈಸ್. ಅಡುಗೆ ಎಲ್ಲ ಆದಮೇಲೆ ಊಟ ಮಾಡ್ಕೊಂಡು ಪುನಃ ಕಿರಣನ್ ಸೆಮಿನಾರ್ ಐತೆ ಅನ್ನಲ್ಲ, ಅಲ್ಲೋಗಿ ಸೆಮಿನಾರಲ್ಲಿ ಮಾಡ್ಕೊಂಡು ಒಂದು ನಾಳೆ ಸೆಮಿನಾರ್ ಐತೆ, ನಾಳೆ ವ್ಲಾಗಲ್ಲಿ ನೋಡಿ ಅದನ್ನ ನೀವು. ಸೊ ಬನ್ನಿ ಮೇಕೆ ನೋಡಲಿ ಕೋಳಿ ಮೊಟ್ಟೆ ಹೊಡೆದಾಕಿ ಹಿಂಗೆ ದರಿದ್ರ ಮುಂಡೆ ರಿಯಲಾಗಿ ನೋಡ್ತಿದ್ದೀನಿ ಕಳ. ಇಲ್ಲಿ ನೋಡಿ ಏನೋ ಹೆಂಗೈತಿ ಚಿಕ್ಕ ಮನೆ ಇಲ್ಲ ಇವ ಯಾರ ಅವನು ಯಾರ್ಯಾರು ಬರ್ತಾರೆ ಮನೆಯಾಗೆ. ಇನ್ನೊಂದು ಅಲ್ಲಿ ಎರಡೇನ ಇರೋದು. ಅವತ್ತು ಬಂದಾಗ ಒಂದು ಇನ್ನೊಂದು ನೋಡ್ದೆ ಕಳ ನಾನು. ಬಂದು ಇವಾಗ ನಮ್ಮ ಕಿರಣ್ ಆಗಲೇ ಒಂದು ರೌಂಡ್ ಬ್ಯಾಟಿಂಗ್ ಮಾಡೋನೆ. ನಾಷ್ಟ ಮಾಡೋನು. 1 ಗಂಟೆ 1:15 ಹಂಗೆ ಊಟ ಮಾಡ್ಕೊಂಡು ಮುಖ್ಯ ಅಂತ ನಾಷ್ಟ ಮಾಡಿದ್ದಾನೆ. ಜೀವನದಲ್ಲಿ ನಾಷ್ಟ ಮುಖ್ಯ. ಅದನ್ನ ಅವತ್ತು ಪೆಚ್ತಾ ಅಯ್ಯೋ ಸುಡಾರ ಬನ್ನಿ ರೌಂಡ್ ಊರಿಗೆ ನೋಡ್ಕೊ ಬರೋಣ. ಇಲ್ಲಿಂದನೂ ಕರ್ಕೊಂಬಂದಾಗ ಹೋಗ್ಬೇಕಾದ್ರೆ ತೋರಿಸ್ತೀನಿ ನೋಡ್ಕೊಳ್ಳಿ ರೂಟ್ನ. ಇಲ್ಲಿ ಮೇಯ್ನು ದೇವ್ರ ತರದವ್ರು ಇಲ್ಲಿಂದ ಅಂತೆ. ಇದು ಅಂದರೆ ಇದು ಯಾವ ಊರು ಮಗ? ಇದು ಹುಲಿಕೆರೆಗೆ ಸೇರ್ಕತ್ತದೆ. ಆದರೆ ಅರುಣಹಳ್ಳಿನ ಹುಲಿಕೆರೆ. ಇದು ಮೇಯ್ನಾಗಿ ಇಲ್ಲಿಂದ ದೇವ್ರನ್ನ ತಗೊಂಡು ಹೋಗೋದಂತೆ. ಸೊ ನಾವು ನೈಟ್ ಬಂದಿಲ್ವಲ್ಲ, ಅದಕ್ಕೆ ಇವಾಗ ಬೆಳಗ್ಗೆ ನೋಡ್ಕೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ ಗೈಸ್. ಇಲ್ಲಿಗೆ ಬರೋಕ್ಕೆ ಗೈಸ್ ಎಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಸುತ್ತಮುತ್ತ ಎಲ್ಲ ಲೇಔಟ್ ಐತೈತಿ. ಇಲ್ಲಿ ಲೇಔಟ್ ಮಾಡ್ಕೊಂಡು ಮಾಡಿದ್ರೆ ನೋಡ್ತಾರೆ. ಮಾಡೋದ್ರ ಬಗ್ಗೆ ಮಾತಾಡ್ಕೊಂಡು ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು ನೋಡಿ. ಇದಲ್ಲ ಅಲ್ಲಿ ಮರ, ಆ ಮರ ಅದು ಆ ಜಾಗ ಐತಲ್ಲ ಮೀಸ್, ಆ ಜಾಗ ಎಲ್ಲ ನಮ್ಮ ಸೋಡಾ ಅವ್ರದೇ. ಈಗ ಇಲ್ಲ, ಮನೆ ಕಟ್ಟಬೇಕು ಅಂದ್ಬಿಟ್ಟು ಮಾರ್ಕೊಬಿಟ್ರು. ಸೊ ಈಗ
ಬೇಕು ಅಂದ್ರೆ ಬರಲ್ಲ. ನೋಡಿ ಎಲ್ಲ ಐತಲ್ಲ ಅಪಾರ್ಟ್ಮೆಂಟು, ಅಲ್ಲಿರೋದು ಅವ್ರ ಮನೆ. ಈಗ ಅಲ್ಲಿಗೆ ಹೋಗ್ಬೇಕು ನಾವು. ಬನ್ನಿ ಊರೊಳಗಡೆ ಇಂದ ತೋರಿಸ್ತೀನಿ ಕರ್ಕೊಂಬಂದ ಅಂದ್ಬಿಟ್ಟು. ಎಸಿ ನೋಡಿ ಕೊಟ್ಟಿಗಳ ಅವಣ್ಣ ಕೊಟ್ಟಿಲ್ಲ. ರೈಲ್ವೆ ಟ್ರ್ಯಾಕಲ್ಲಿ ನಮ್ದೊಂದು ಸುರಂಗ ಮಾರ್ಗ ಇದೆ. ನಾವು ಈ ಮಾರ್ಗದಲ್ಲಿ ಹೋಗೋಣ. ಓ ನೈಸ್. ಫ್ಲಾಶ್ ಆಫ್ ಮಾಡ್ರು, ಕಣ್ಣಿಗೆ ಹೊಡಿತೈತಿ ಲೈಟು. ಬನ್ನಿ ಪುನಃ ಊರೊಳಗಡೆ ತೋರಿಸ್ತೀನಿ. ಇನ್ನೆರಡು ದೇವಸ್ಥಾನ ತೋರಿಸ್ತಾ ಬರ್ಬೇಕಾರೆ ಸೊ ಈಗ ನೋಡಿ ಇಲ್ಲಿ 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 ನೀವು ಡಿಗ್ರಿ ಮಾಡಿ ಏನು ಮಾಡ್ತೀರಾ ಗೈಸ್? ಈ ಥರ ಬಿಸ್ನೆಸ್ ಎಮ್ ಎ ಮಾಡ್ಬಿಟ್ಟು ಏನು ಮಾಡ್ತೀರಾ? ಎಮ್ ಎ ತಗೊಂಡಿದ್ವಿ. ಲವ್ ಮಾಡಿದ್ರೆ ಇಲ್ಲಿ ಗಂಟ ಜೊತೆಗಿರಬೇಕು. ಎಲ್ಲಿ ತನಕ ಅಂದರೆ ಇಲ್ಲಿ ತನಕ. ರೈಟ್ಗೆ ತಗೊಳಪ್ಪ ಗೈಸ್. ಇಲ್ಲಿ ನೋಡಿ, ಲವ್ ಮಾಡಿದ್ರೆ ಅಲ್ಲಿ ಗಂಟ ಜೊತೆಗಿರ್ಬೇಕು, 8 ಗಂಟ. ನೋಡಿ ಗೈಸ್ ಹೆಂಗೆ ಬರ್ತಾವ್ರೆ, ನೋಡಿ ಗೈಸ್. ಆ ಥರ ಇರಬೇಕು. ಆದರೆ ಈ ಜನ್ರೇಷನಲ್ಲಿ ಆ ಥರ ಸಿಗೋದು ಕಮ್ಮಿ. ಸಿಕ್ತವ್ರು ಮಾತ್ರ ಅದೃಷ್ಟವಂತರು, ಅದೃಷ್ಟ ಮಾಡಿದ್ರು. ಇಲ್ಲೊಂದು ದೇವಸ್ಥಾನ ಇಲ್ಲೇ ಫಸ್ಟ್ ಪೂಜೆ ಸ್ಟಾರ್ಟ್ ಆಗೋದು. ಇಲ್ಲೇ ಮರಿ ಹೊಡೆಯೋದು ಮೊದಲನೇ ಇದು ಈ ಮಾರಿ ಹಬ್ಬ ಮಾಡೋಕೆ ಒಂದು ವಾರಕ್ಕಿಂತ ಮುಂಚೆ. ನೀ ಹೋಗೋಣ. ಇವ್ರು ಇದರಲ್ಲಿ ಗೈಸ್, ಇವ್ರ ಊರಲ್ಲಿ ಎಲ್ಲೆಲ್ಲಿ ಇದು ಮಾಡ್ತಾರೆ ಇದೆಲ್ಲ ತೋರಿಸ್ತಾವನೆ. ಅಂದರೆ ಒಂದೊಂದು ದೇವಸ್ಥಾನ ಒಂದೊಂದು ಕಡೆ ಐತೆ, ಒಂದೊಂದು ಕಡೆ ಐತೆ. ಯಾವ ಥರ ಪೂಜೆ ಮಾಡ್ತಾರೆ, ಊರವರೆಲ್ಲ ಒಂದೇ ಥರ ಬರಬೇಕಲ್ಲ. ಆಗ ಅವರಿಂದ ಇಲ್ಲಿಗೆ ಬರೋ ಗಂಟೆ ಎಲ್ಲ ಕಾಯ್ತಾ ಇರ್ತಾರೆ ಅಂತ ನನಗೆ ಡೌಟು. ನೆಕ್ಸ್ಟ್ ವರ್ಷ ಹಬ್ಬದಲ್ಲಿ ನೋಡೋಣ. ನೆಕ್ಸ್ಟ್ ವರ್ಷ ಏನಾರ ಬಂದರೆ ತೋರಿಸ್ತೀನಿ ಗೈಸ್. ಆ್ಯಕ್ಚುಲಿ ಈ ಸರ್ತಿ ಬಂದಿಲ್ಲ ನಾವು. ವಿಶ್ವಾಸ ಬಂದವನು ಕಳ್ಳನ ಮಗ, ನಮಗೆ ಫೋನ್ ಮಾಡಿಲ್ಲ, ಏನಿಲ್ಲ. ಇರಲಿ, ನಮಗೂ ಒಂದು ಟೈಮ್ ಬರುತ್ತೆ ಅವಾಗ. ತೋರಣಗಳು ನೋಡಿ ಹೆಂಗೆ ಕಟ್ಟವ್ರೆ. ಅಲ್ಲಿ ನೋಡಿ, ಇಲ್ಲಿ ಏನು ಟಚ್ ಆಗಿಬಿಡ್ಬೇಕು ತಲೆಗೆ ಹೊಡಿಬೇಕು, ಹಂಗೆ ಕಟ್ಟವ್ರೆ ತೋರಣಗಳನ್ನ. ಇಲ್ಲಿ ಗೈಸ್ ಇದು ಹೊಸ ದೇವಸ್ಥಾನ ಕಟ್ತಾ ಇರೋದಂತೆ ಇವಾಗ. ಅವ್ರ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಹೋಗೋಣ. ಇದೇ ಕೊನೆ. ಹೇಳು ಮಗ. ಅವ್ರನ್ನ ಈಗ ತಾನೇ ನಮ್ಮ ಭಾಸ್ಕರ್ ಅವ್ರು ಬಂದಿದ್ದಾರೆ. ಭಾಸ್ಕರ್ ಮಕ ತೋರ್ಸಲ್ಲಿ. ಅದು ಯಾವ್ದೋ ಲವ್ಲಿ ಸಿಗ್ತದಂತ ಹಾಕೊಂಡು ಬೆಳ್ಳಕ್ಕಾಗತ್ತಾನೆ. ಬೇರೆ ಲೋಳಿ ಹೇಳಿದ್ದು ಬೇರೆ. ಭಾಸ್ಕರ್ ಒಂದು ಆಯ್ ಮಾಡೋ. ಆಯ್ ಮಾಡ್ಲಾ? ಸೀರಿಯಸ್ ಆಗಿ ಬೆಳ್ಳ ಕಾಣ್ತಿದೆ ಇದ್ರಲ್ಲಿ. ಒಂದು ಆಯ್ ಇಲ್ಲ, ಒಂದು ಬಾಯ್ ಇಲ್ಲ, ಥ್ಯಾಂಕ್ಸ್ ಇಲ್ಲ. ಏನು ನಮಸ್ಕಾರ, ಏನು ಸಮಾಚಾರ? ಹೇಳ್ಬೇಕು, ನಾವೆಲ್ಲ ಹೇಳಲ್ಲ. ಅದೇ ಇದು ಅದು ಏತ್ರ ತಿನ್ನಕೋಡ ಮಾಡಿರ್ತೀನಿ. ಅವನ ಥರ ಹೇಳಕ್ಕೆಲ್ಲ ಹೋಗಲ್ಲ. ಬಾತ್ರೂಮಲ್ಲಿ ಮಾತ್ರ ನಾವು ಹೇಳೋದು. ನಿನ್ ಥರ ಇಲ್ಲೆಲ್ಲ ಹೇಳಲ್ಲ. ಕಿರಣ ಒಳಗಡೆ ಗೇಮ್ ಮಾಡ್ತಾವನೆ. ಕಿರಣ ಒಳಗಡೆ ಕಿರಣ ಒಬ್ಬನೇ ಫ್ರೀ ಫೈರ್ ಆಡ್ತಾನೆ ಒಳಗೆ. ಕಳ್ಳ ನಾನು ಇವ್ರ ಮನೆ ಮೇಲ್ಗಡೆನೇ ಹೋಗಿಲ್ಲ. ಬನ್ನಿ ಮೇಲ್ಗಡೆ ಹೋಗೋಣ ಬಾ. ಮೇಲ್ಗಡೆನೂ ಬಾಡಿಗೆ ಗಿಡಿಗೆ ಕೊಟ್ಟವ್ರೆ ಅನ್ಸುತ್ತೆ ಗೈಸ್ ಇವರು. ನನಗೂ ಗೊತ್ತಿಲ್ಲ. ನೋಡಿ ಚಪ್ಪಲಿ ಬಿಟ್ಟವ್ರೆ. ಓ, ಇಲ್ಲೊಂದು ಮನೆ ಐತೆ ಗೈಸ್. ಈ ಮನೆ ಬಾಡಿಗೆ ಕೊಟ್ಟವ್ರೆ ಅನ್ಸುತ್ತೆ. ಸಣ್ಣ ಸಣ್ಣ ಮನೆಗಳು ಸರಿ ಗೈಸ್ ನೋಡಿ. ನಾಳೆ ವ್ಲಾಗಲ್ಲ ನಮ್ಮ ಊರು ತೋರಿಸ್ತೀನಿ ಗೈಸ್. ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ ನಾಳೆ.
ನಾಳೆ ವ್ಲಾಗು ಸಗದಾಗಿರ್ತದೆ. ನಾಳೆ ವ್ಲಾಗು ನೋಡಿ ಗೈಸ್. ನಾವು ಸೋಡೋರ ಮನೆಯಿಂದ ಹೋಗಿ ಈಗ ನಮ್ಮ ಕಿರಣ್ ಅವರು ನೋಡಿ ಪ್ರೊಫೆಸರ್ ಸರ್ ರೆಡಿ ಆಯ್ತವ್ರೆ. ಬ್ಲೇಸರ್ ಗೀಸರ್ ಎಲ್ಲ ಹಾಕೊಂಡು ಇಂದು ಸೆಮಿನಾರ್ಗೆ ಡ್ರಾಪ್ ಹಾಕ್ಬಿಟ್ಟು ನಮ್ಮ ಮನೆಗೆ ಹೋಗ್ತೀನಿ. ನಮ್ಮ ಮನೆಗೆ ಹೋಗಿ ವ್ಲಾಗ್ನ ಎಂಡ್ ಮಾಡ್ತೀನಿ ಇಲ್ಲೇ. ಐ ಪೃಥ್ವಿ ಮುಗಿತಾ ಕ್ಲಾಸು? ಇಲ್ಲ, ಈಗ ಸ್ಟಾರ್ಟ್ ನಮಗೆ. ಓ ಇವಾಗಲಾ? ಓಕೆ ಗೈಸ್, ಅವ್ರಿಗೆ ಇವಾಗ ಇದು ಸ್ಟಾರ್ಟ್ ಆಯ್ತೈತೆ. ಸೊ ಬನ್ನಿ, ಇವನ್ನ ಪ್ರೊಫೆಸರ್ ನಮ್ಮ ಕಿರಣ ಅವನು ಸೆಮಿನಾರ್ ಮಾಡಬೇಕು. ಅವ್ನು ಸೆಮಿನಾರ್ ಮಾಡ್ಕೊಂಡು ಹೋಗ್ತಾನೆ. ಬಿಟ್ಬಿಟ್ರು ಡ್ರಾಪ್ ಮಾಡ್ಬಿಟ್ಟು ಹೋಗೋದ. ಹಾಂ, ಅವ್ರದ ಫಸ್ಟ್ ಟೈಮು ತಿರ್ಗೋ ಬಾಬು. ಎಷ್ಟೊತ್ತು ದಿನಗಳ ನಂತರ ಗೈಸ್, ನಾಳೆ ನಾವು ಹಿಂಗೆ ರೆಡಿಯಾಗಿ ಬರಬೇಕು. ನಾಳೆ ನಾನು ತೋರಿಸ್ತೀನಿ. ಸರಿ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಡೇ 5 ವ್ಲಾಗಲ್ಲಿ ನಾನು ನಮ್ಮ ಅಜ್ಜಿಯವ್ರ ಊರಲ್ಲೂ ತೋರಿಸ್ತೀನಿ ಗೈಸ್. ಆ ವ್ಲಾಗ್ನ ಮಿಸ್ ಮಾಡ್ಕೋಬೇಡಿ. ಇದೇ ಕೊನೆ.